ಇವತ್ತಿನ ಓಪನ್ ಫೋರಂ ಯೂತ್ ಹಾರ್ನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು ಹಾಗೆ ಏವಿಯೇಷನ್ ಅಕಾಡೆಮಿ ಶಾರದಾ ವಿಕಾಸ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಮುಖ್ಯಸ್ಥರಾದ ಶ್ರೀಮತಿ ಶೀಲತಾ ದಿವಾಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಏವಿಯೇಷನ್ ಅಂದರೆ ವಾಯುಯಾನ ಈ ಒಂದು ವಲಯದಲ್ಲಿ ಯಾವುದೆಲ್ಲ ಉದ್ಯೋಗಾವಕಾಶಗಳಿದೆ, ಹಾಗೆ ಇದನ್ನ ಓದಬೇಕು ಅಂದರೆ ಯಾವ್ಯಾವೆಲ್ಲ ನಾವು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನು ಇಟ್ಕೊಳ್ಬೇಕು, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಮೇಡಮ್, ಮೊದಲನೇದಾಗಿ ಏವಿಯೇಷನ್ ಅನ್ನೋ ಪದ ಎಲ್ರಿಗೂ ತುಂಬಾ ಚಿರಪರಿಚಿತಾನೆ. ಸೊ ಏವಿಯೇಷನ್ ಅಂದ್ರೆ ಹೌದು ಆಕಾಶದಲ್ಲಿ ಹಾರಾಡೋದು ಅನ್ನೋದು ನಮ್ಗೆ ಗೊತ್ತು. ವಾಯುಯಾನ ಅನ್ನೋದು ಸ್ವಲ್ಪ ಗ್ರಾಂಥಿಕವಾದಂತಹ ಭಾಷೆ, ಇದನ್ನ ಹೇಳ್ಬಿಡ್ತೀವಿ. ನಿಮ್ಮ ಒಂದು ಜಾನರ್ ನಲ್ಲಿ ಏವಿಯೇಷನ್ ಅಂದ್ರೆ ಏನು? ಈ ಭಾರತದಲ್ಲಿ ಏವಿಯೇಷನ್ ತುಂಬಾನೇ ಅತಿ ದೊಡ್ಡದಾಗಿ ಬೆಳೆಯುತ್ತಾ ಇದೆ. ಅದು ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಫ್ಲೈಟ್ಸ್ ಬೇಕು, ಹಾರಾಡೋಕ್ಕೆ ಎಲ್ಲರಿಗೂ ಫ್ಲೈಟ್ಸ್ ಬೇಕು. ಯಾಕಂದರೆ ಈ ಉಡಾನ್ ಸಿಸ್ಟಮ್ ಗೌರ್ಮೆಂಟ್ ಸ್ಕೀಮ್ಗಳಿಂದ ಅತಿ ಕಡಿಮೆ ದರದಲ್ಲಿ ಇರೋದ್ರಿಂದ ಎಲ್ಲರೂ ಫ್ಲೈಟ್ಸನ್ನು ಇದು ಮಾಡ್ತಾರೆ. ಈ ಏವಿಯೇಷನ್ ಫೀಲ್ಡಲ್ಲಿ ತುಂಬ ದೊಡ್ಡದಾಗಿ ಲೈಕ್ ಟೂ ಮೆನಿ ಆಕ್ಯುಪೇಷನ್ಸ್ ಅದೇ ಫಾರ್ ದ ಯೂತ್. ಅವರ 12th ಮುಗಿಸಿದೆ, 12th ಮುಗಿಸಿದೆ, ನಾವು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಅವ್ರಿಗೆ ಇದು 3 ವರ್ಷದ ಏವಿಯೇಷನ್ ಕೋರ್ಸ್ಗಳಿದೆ. ದಟ್ ಈಸ್ BBA ಏವಿಯೇಷನ್ನು. ಶಾರ್ಟ್ ಟರ್ಮ್ ಕೋರ್ಸ್ಗಳಿದೆ, ದಟ್ ಈಸ್ 12 months ಡಿಪ್ಲೊಮಾ ಕೋರ್ಸ್ಗಳು, 6 months ಕೋರ್ಸ್ ಇದೆ. ಸೊ ವಿ ಹ್ಯಾವ್ ಎ ವೆರಿ ವಾಸ್ಟ್ ಫೀಲ್ಡ್ ಇನ್ ಏವಿಯೇಷನ್ ವೇರ್ ದ ಸ್ಟೂಡೆಂಟ್ಸ್ ಕ್ಯಾನ್ ಸ್ಟಡಿ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಫೀಲ್ಡ್ ಆಫ್ ಏವಿಯೇಷನ್. ಸೊ ಹೌದು, ಇವಾಗ 3 ವರ್ಷದ ಕೋರ್ಸ್ ಅನ್ನ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ BBA ನೀವು ಹೇಳಿದ್ರಿ, 3 ವರ್ಷದ ಕೋರ್ಸ್ ಅನ್ನ ಮಾಡ್ತಾರೆ. ಇದಾದ ನಂತರ ಅವರು ಯಾವ ರೀತಿ ಅಪ್ರೋಚ್ ಮಾಡಬಹುದು, ಅಥವಾ ಯಾವ ಯಾವ ಪೋಸ್ಟ್ಗೆ ಅವರು ಅರ್ಹರಾಗಿರ್ತಾರೆ? ಮ್ಯಾನೇಜ್ಮೆಂಟ್ ಕೋರ್ಸಸ್ಗೆ ಅವ್ರಿಗೆ ಅಪ್ಲೈ ಮಾಡ್ಬೋದು. ಏರ್ಲೈನ್ಸ್ ಏರ್ಪೋರ್ಟ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಲಿ, ಅಥವಾ ಏರ್ ಟಿಕೆಟಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಲಿ, ಆಲ್ ದೋಸ್ ಆರ್ ಆಲ್ 3 years ಕೋರ್ಸ್ ಅದು. ಮತ್ತು ಲೈಕ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ್ಗೆ ಅವರು 3 years ಅಪ್ಲೈ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಡಿಪ್ಲೊಮಾ ಕೋರ್ಸು, ಅದರಲ್ಲೂ ಇದೇ ಥರ 3 years ಕೋರ್ಸಲ್ಲಿ ಏನೇನು ಮಾಡ್ಯೂಲ್ಸ್ ಇದೆಯೋ ಅದನ್ನೇ ನಾವು ಯೂಸ್ ಮಾಡಿ ಇದ್ರಲ್ಲಿ ಮಾಡ್ತೀವಿ. ಬಟ್ ಏನು ಅಂದರೆ ಇಟ್ ವಿಲ್ ಬಿ ಶಾರ್ಟ್ ಟರ್ಮ್, 12 months ಅವರು ಇದನ್ನು ಮುಗಿಸ್ತಾರೆ. ಸೊ ಸೊ ಕ್ರೂ ಮೆಂಬರ್ಸ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಸರ್ಟಿಫಿಕೇಟ್ ಕೋರ್ಸಲ್ಲಿ ವಿ ಗಿವ್ ಕ್ಯಾಬಿನ್ ಕ್ರೂ ಕೋರ್ಸ್ ಕೊಡ್ತೀವಿ, ಏರ್ ಟಿಕೆಟಿಂಗ್ ಕೋರ್ಸ್ ಕೊಡ್ತೀವಿ, ಕಾರ್ಗೋ ಕೊಡ್ತೀವಿ, ಮತ್ತು ಇನ್ನು ಅನೇಕ ಕೋರ್ಸ್ಗಳು ಕೊಡ್ತೀವಿ ನಾವು ಇದನ್ನು. ಓಕೆ ಓಕೆ ಸೊ ನಮ್ಮ ಭಾರತ ಅಂತ ನಾವು ತಗೊಂಡಾಗ ಈ ಏವಿಯೇಷನ್ ಅನ್ನೋದು ಯಾವಾಗ ಒಂದು ಇನ್ಕ್ರೀಸಿಂಗ್ ಟ್ರೆಂಡ್ ಅಂತ ಕಾಣಿಸ್ತು ಮೇಡಮ್? ಮುಂಚೆಯಿಂದನೂ ಇತ್ತ, ಅಥವಾ ಯಾವ ವರ್ಷದಿಂದ ನಾವು ಓಕೆ ಫೈನ್ ಇವಾಗ ಏವಿಯೇಷನ್ ಅನ್ನೋಂಥದ್ದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಯಾವಾಗ? ಈಗ ಲಾಸ್ಟ್ 3 years ಇಂದ ಸಿವಿಲ್ ಏವಿಯೇಷನ್ ಇಂಡಸ್ಟ್ರಿಯು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಭಾರತದ ಡೊಮೆಸ್ಟಿಕ್ ಟ್ರಾಫಿಕ್ ದಕ್ಷಿಣ ಏಷ್ಯಾದ ಒಟ್ಟು ವಿಮಾನಗಳಲ್ಲಿ 69% ಅಷ್ಟು ಕೊಡುಗೆ ನೀಡುತ್ತಿದೆ ಡೊಮೆಸ್ಟಿಕ್ ಮಾರ್ಕೆಟ್ ಇನ್ ಸೌತ್ ಏಷ್ಯಾ. ಸೊ ಇವಾಗ 2024ರಲ್ಲಿ ಭಾರತವು ಬ್ರೆಜಿಲ್ ಮತ್ತು ಇಂಡೋನೇಷ್ಯಾವನ್ನು ಹಿಂದೆ ಹಾಕಿ USA ಮತ್ತು ಚೈನಾವನ್ನು ಫಾಲೋ ಮಾಡ್ತಾ ಇದೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ. ಅಷ್ಟು ದೊಡ್ಡದಾಗಿ ಇದು ಬೆಳೆಯುತ್ತಾ ಇದೆ. ಮತ್ತು ಉಡಾನ್ ಸ್ಕೀಮ್ ಪ್ರಕಾರ ವೆರಿ ರೀಜನಲ್ ಕನೆಕ್ಟಿವಿಟಿ ಜಾಸ್ತಿ ಮಾಡುತ್ತಾ ಇರೋದ್ರಿಂದ ರೀಜನಲ್ ಏರ್ಪೋರ್ಟ್ಸ್ಗಳು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಮತ್ತು ಫೇರ್ಗಳನ್ನ ಕಮ್ಮಿ ಮಾಡ್ತಾರೆ. ಇವಾಗ 1 hourಲ್ಲಿ 2400-2500 rupees ಅಷ್ಟೇ ಉಡಾನ್ ಸ್ಕೀಮಲ್ಲಿ ಫ್ಲೈಟ್ಸ್ಗಳು ಚಾರ್ಜ್ ಆಗ್ತಿರೋದು. ಸೊ ಅದರಿಂದ ಜನಗಳು ಜಾಸ್ತಿನೇ ಫ್ಲೈ ಮಾಡೋ ಯೋಚನೆ ಫಾರ್ ದ ಕಂಫರ್ಟ್, ಫಾರ್ ದ ಲಕ್ಸುರಿ ಇರೋದ್ರಿಂದ ದೇ ವಿಲ್ ಪ್ರಿಫರ್ ಫ್ಲೈಯಿಂಗ್ ರಾದರ್ ದೆನ್ ದ ಸ್ಲೋ ಮೂವಿಂಗ್ ಟ್ರಾನ್ಸ್ಪೋರ್ಟ್ಸ್. ಸೊ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಕರಿಯರ್ ಸ್ಕೋಪ್ ಕೂಡ ಜಾಸ್ತಿ ಇದೆ ಹೇಳ್ತೀರಿ. ಯಾಕಂದರೆ ಏರ್ಪೋರ್ಟ್ಸ್ ಜಾಸ್ತಿ ಆದಷ್ಟು, ಫ್ಲೈಟ್ಸ್ ಜಾಸ್ತಿ ಆದಷ್ಟು ನಮಗೆ ಯುವಕರ ಅಗತ್ಯ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಆಕ್ಯುಪೇಷನ್ಸ್ ಜಾಬ್ಸ್ ದೇರ್ ಇನ್ ದಟ್ ಫೀಲ್ಡ್. ಯುವಕರು ಯಾರಿಗೆ ಹೂ ಡಸಂಟ್ ಲೈಕ್ ಟು ಫ್ಲೈ, ಹೂ ಡಸಂಟ್ ಲೈಕ್ ಟು ಹ್ಯಾವ್ ಎ ಗ್ಲಾಮರಸ್ ಲೈಫ್, ಫ್ಯಾಷನ್ನು ಆ್ಯಂಡ್ ಬೆನಿಫಿಟ್ಸ್, ದ ಲೈಫ್ ಸ್ಟೈಲ್ ವಾಟ್ ದೇ ಗೆಟ್. Definitely our youth are attracted towards that, and since there's a vast area of job opportunities, ಡೆಫಿನೆಟ್ಲಿ ನಮ್ಮ ಮಕ್ಕಳಿಗೆ ಅದು ತುಂಬಾ ಪ್ರಯೋಜನ ಆಗುತ್ತೆ.
ಎಸ್, ನಾವು ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ ಮೇಡಮ್. ಒಂದು ಹಾಡಿನ ನಂತರ ನಾವು ಮಾತಾಡೋಣ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಏವಿಯೇಷನ್ ಇಂಡಸ್ಟ್ರಿ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಇದೆ, ಉದ್ಯೋಗಾವಕಾಶಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಶಿಕ್ಷಣ ತಜ್ಞರು ಆದಂತಹ ಶೀಲತಾ ದಿವಾಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಬಹಳಷ್ಟು ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ನಮಗೂ ಇದ್ರ ಬಗ್ಗೆ ಪ್ರಶ್ನೆಗಳಿದೆ. ಏವಿಯೇಷನ್ ಅನ್ನೋದ್ರ ಬಗ್ಗೆ ನಮ್ಗೆ ಗಂಧ ಗಾಳಿನೂ ಇಲ್ಲ, ಆದರೆ ತಿಳ್ಕೊಳ್ಬೇಕು, ಇದಕ್ಕೆ ನಾವು ಹೆಜ್ಜೆ ಇಡ್ತೀವಿ ಅನ್ನೋದಾದ್ರೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡ್ಬಹುದು. ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಸಿಗಲಿದೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901093. ನಮ್ಮ ಸಿನಿರಂಗದಲ್ಲಿ ಏವಿಯೇಷನ್ ಅಥವಾ ಈ ಹಾರಾಟದ ಹಾಡು ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನೆನಪಾಗದೆ ಬಯಲುದಾರಿ ಚಿತ್ರದ ಗೀತೆ. ಬಯಲುದಾರಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. SPB ಅವರ ಧ್ವನಿಯಲ್ಲಿ, ಶಿವಶಂಕರ್ ಅವರ ಸಾಹಿತ್ಯ, ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ ಯೂಥಾರ್ ಕಾರ್ಯಕ್ರಮದಲ್ಲಿ. ಹಾಗೆ ಯೂಥಾರ್ ಕಾರ್ಯಕ್ರಮದಲ್ಲಿ ಶೀಲತಾ ದಿವಾಕರ್ ಅವರಿದ್ದಾರೆ. ಹಾಗೆ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಮೇಡಮ್, ವೆಲ್ಕಮ್ ಬ್ಯಾಕ್, ಮರಳಿ ಸ್ವಾಗತ ನಿಮಗೆ. ನಾವು ಮಾತಾಡ್ತಾ ಇದ್ವಿ ಈಗಷ್ಟೇ, ಇನ್ನು ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕ್ಯಾಬಿನ್ ಕ್ರೂ ಎಲ್ಲರಿಗೂ ಕೂಡ ಒಳ್ಳೆ ಸ್ಕೋಪ್ ಇದೆ ಅಂತ. ಕ್ಯಾಬಿನ್ ಕ್ರೂ ಅಂತ ಮಾತ್ರ ಹೇಳ್ಬಿಡ್ತೀವಿ, ಆದರೆ ಈ ಕ್ಯಾಬಿನ್ ಕ್ರೂನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಏನೇನು ಕೆಲಸ ಇರುತ್ತೆ, ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದಾ? ಆ್ಯಕ್ಚುಲಿ ಕ್ಯಾಬಿನ್ ಕ್ರೂ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳನ್ನು ಕ್ಯಾಬಿನ್ ಕ್ರೂ ಸಿಬ್ಬಂದಿಯಾಗಲು ಸಿದ್ಧಪಡಿಸುತ್ತಾರೆ. ನೀವು ಕೇಳಿದಾಗೆ ಏನು ಮಾಡ್ತಾರೆ, ಅವರು ಎಲ್ಲಿರ್ತಾರೆ? ಯೂಶಲಿ ಅವರು ಫ್ಲೈಟ್ಸಲ್ಲಿರ್ತಾರೆ. ದೇ ವಿಲ್ ಬಿ ದ ಮೇನ್ ಅಟೆಂಡೆಂಟ್ಸ್ ಫಾರ್ ದ ಪ್ಯಾಸೆಂಜರ್ಸ್. ಅವರ ಸೇವೆ, ಗ್ರಾಹಕರ ಸೇವೆ ಮತ್ತು ವಿಮಾನದ ಸುರಕ್ಷತೆಗಳನ್ನು ನೋಡ್ಕೊಳ್ತಾರೆ ಒಳಗಡೆ. ಮತ್ತು ಆತಿಥ್ಯ ಸ್ಕಿಲ್ಸನ್ನು ಕಲಿಯುತ್ತಾರೆ, ಹೇಗೆ ಮಾಡೋದು, ಹೇಗೆ ಅವರನ್ನು ಆಹ್ವಾನ ಮಾಡೋದು, ಅವರ ಫುಲ್ ಪ್ರಯಾಣದಲ್ಲಿ ಅವ್ರ ಜೊತೆಯಲ್ಲಿದ್ದು ಯಾವ ರೀತಿಯಾದ ಕಂಫರ್ಟ್ ಅವ್ರಿಗೆ ಕೊಡ್ಬೋದು, ಅವರು ಊಟದ ಆಗಲಿ ಅಥವಾ ಅವ್ರಿಗೆ ಏನೇ ಬೇಕಾದ್ರೂ ಅವರು ದೇರ್ ಹೆಲ್ಪ್ ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತಾರೆ. ಮತ್ತು ವೆನ್ ಇಟ್ ಕಮ್ಸ್ ಟು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ಸು ಮಾಡ್ಕೊಂಡಿರ್ತಾರೆ, ಫಸ್ಟ್ ಏಡ್ ಮಾಡಿರ್ತಾರೆ. ಇವಾಗ ಫ್ಲೈಟ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಆಯಿತು, ಸೊ ಹಾರ್ಟ್ ಅಟ್ಯಾಕೇ ಆಯಿತು ಅಥವಾ ಏನೋ ಸೀರಿಯಸ್ ಪ್ರಾಬ್ಲಮ್ಸೇ ಆದಾಗ ದೇ ವಿಲ್ ಡೆಫಿನೆಟ್ಲಿ ಅಟೆಂಡ್ ಟು ದಟ್ ಸಿನ್ಸ್ ದೇ ಹ್ಯಾವ್ ಅಂಡರ್ಗೋನ್ ದ ಫಸ್ಟ್ ಏಡ್ ಟ್ರೈನಿಂಗ್ ಅವ್ರಿಗೆ. ಸೊ ಅವರೇನು ನಾವು ಡಾಕ್ಟ್ರ್ ಇಲ್ಲ ಅಂತ ಹೆದರಬೇಕಾಗಿಲ್ಲ, ತಕ್ಷಣ ಅವರು ಪೇಷಂಟ್ಸ್ನ ಕೇರಿಗೆ ತಗೊಳ್ತಾರೆ. ಮತ್ತು ಎಮರ್ಜೆನ್ಸಿ ಪ್ರೊಸೀಜರ್ಸು, ಇವಾಗ ಫ್ಲೈಟಲ್ಲೂ ಏನೋ ಎಮರ್ಜೆನ್ಸಿ ಆದಾಗ ಅದನ್ನೆಲ್ಲ ಅವರು ನೋಡ್ಕೊಳ್ತಾರೆ. ಮತ್ತು ದೇ ಆರ್ ವೆರಿ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ದೇ ಡೂ ಇನ್ ದ ಫ್ಲೈಟ್. ಓಕೆ, ಸೊ ಏರ್ ಹೋಸ್ಟೆಸ್ ಎಲ್ಲರೂ ಕೂಡ ಇದೇ ಕ್ಯಾಬಿನ್ ಕ್ರೂಗೆ ಬರ್ತಾರಾ? ಹೌದು, ಕ್ಯಾಬಿನ್ ಕ್ರೂ ಅಂಡ್ ಏರ್ ಹೋಸ್ಟೆಸ್ ಇಸ್ ಆಲ್ಮೋಸ್ಟ್ ದ ಸೇಮ್ ಡ್ಯೂಟೀಸ್ ದೇ ಹ್ಯಾವ್. ಓಕೆ, ಸೊ ನೀವು ಮುಂಚೆನೂ ಕೂಡ ಹೇಳಿದ್ರಿ ಈ ಟಿಕೆಟಿಂಗ್ ಬಗ್ಗೆನೂ ಕೂಡ ನಾವು ಮಾಹಿತಿ ಕೊಡ್ತೀವಿ ಅಂತ. ಸೊ ಅಲ್ಲಿ ಯಾರ್ಯಾರು ಇರ್ತಾರೆ, ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳ್ತೀರಾ ಮೇಡಮ್? ಟಿಕೆಟಿಂಗ್ ಯೂಶಲಿ ಕೋರ್ಸ್ ಮಾಡಿದವರು ದೇ ಕ್ಯಾನ್ ಗೋ ಇನ್ ಟು ಜಾಬ್ಸ್ ಇನ್ ಏರ್ಪೋರ್ಟ್ಸ್ ಅವ್ರ ಏರ್ಲೈನ್ ಟ್ರಾವೆಲ್ಸಲ್ಲಿ ಹೋಗ್ಬೋದು. ಅವರು ರಿಸರ್ವೇಷನ್ ನೋಡ್ಕೋಬೋದು. ಮತ್ತು ವೆನ್ ದೆ ಕಮ್ಸ್ ಕಸ್ಟಮರ್ಸ್ ಇದು ಏರ್ಪೋರ್ಟಲ್ಲಿ ಟಿಕೆಟ್ಸ್ ಚೆಕ್ ಮಾಡೋದೇ ಆಗಲಿ, ಮತ್ತು ಟ್ರಾವೆಲ್ ಏಜೆನ್ಸಿನಲ್ಲಿ ಟಿಕೆಟ್ ಬುಕ್ಕಿಂಗ್, ಲೈಕ್ ಇವರು when they are on vacation or something, the customers definitely call them directly and they ask them, they give them the ಡೇಟ್ಸ್, ಯಾವಾಗ ಅವರು ಪ್ರಯಾಣ ಮಾಡ್ಬೋದು, ಇಂಥ ದಿವಸದಲ್ಲಿ. ಯೂಶಲಿ ಫ್ಲೈಟ್ಸಲ್ಲಿ ಎಲ್ಲ ದಿವಸ ಸೇಮ್ ಟಿಕೆಟ್ಸ್ ಇರಲ್ಲ, ನಿಮ್ಗೆ ಗೊತ್ತಿರೋಂಗೆ. ಹಬ್ಬದ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಥವಾ ರಜದ ಟೈಮಲ್ಲಿ ಜಾಸ್ತಿ ಇರುತ್ತೆ. ಸೊ ದೇ ಗಿವ್ ಅಸ್ ದ ಇನ್ಫಾರ್ಮೇಷನ್, ಟಿಕೆಟಿಂಗ್ ಪೀಪಲ್ ಗಿವ್ ಅಸ್ ದ ಇನ್ಫಾರ್ಮೇಷನ್ ಟು ದ ಪೀಪಲ್, ಪ್ಯಾಸೆಂಜರ್ಸ್, ನೀವು ವಿಚ್ ಇಸ್ ದ ಬೆಸ್ಟ್ ಟೈಮ್ ಅಂಡ್ ವಿಚ್ ಇಸ್ ದ ಬೆಸ್ಟ್ ಟಿಕೆಟ್ ಯು ಕ್ಯಾನ್ ಸಜೆಷನ್ಸ್ ಕೊಡ್ತಾರೆ, ಸಲಹೆ ಕೊಡ್ತಾ ಇರ್ತಾರೆ. ಸೊ ಅದು ಆಕ್ಚುಲಿ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತಲ್ವಾ? ನಾವು ಯಾವುದೋ ಸಮಯದಲ್ಲಿ ಹೆಂಗೋ ಬುಕ್ ಮಾಡೋದಕ್ಕಿಂತ ಇವರ ಒಂದು ಸಲಹೆಯನ್ನ ನಾವು ಪಡ್ಕೊಂಡು ಬುಕ್ ಮಾಡೋದು ಉತ್ತಮ. ಸೊ ಇದ್ರ ಬಗ್ಗೆನೂ ಕೂಡ ಟ್ರೈನಿಂಗ್ ಕೊಡ್ತೀವಿ. ಸೊ ಕ್ರೂ ಆಯ್ತು, ಟಿಕೆಟಿಂಗ್ ಆಯ್ತು, ಇನ್ನು ಇದನ್ನ ಹೊರತುಪಡಿಸಿ ಇನ್ನು ಮುಖ್ಯ ವಲಯದಲ್ಲಿ ಇನ್ನು ಯಾವ ತರ ಟ್ರೈನಿಂಗ್ ಎಲ್ಲ ಇರುತ್ತೆ ಮೇಡಮ್? ನಾವು ಡಿಪ್ಲೊಮಾ ಇನ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಸ್ಟಮರ್ ಸರ್ವಿಸು ಕೊಡ್ತೀವಿ. ಅದು 12 ತಿಂಗಳು ಕೋರ್ಸ್. ಅದು ಅಲ್ಲಿ ವಿದ್ಯಾರ್ಥಿಗಳು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಮತ್ತು ಗ್ರಾಹಕರ ಸೇವೆ ಮತ್ತು ವಿಮಾನ ನಿಲ್ದಾಣದ ನಿರ್ವಹಣೆ ಅದನ್ನು ನೋಡ್ಕೊಳ್ತಾರೆ ಒನ್ಸ್ ದೆ ಫಿನಿಶ್ ದ ಕೋರ್ಸ್. ಮತ್ತು ಪ್ರೋಗ್ರಾಮ್ಸಲ್ಲಿ ನಮ್ಮ ಕಲಿಕೆಯಲ್ಲಿ ಅವರು ಡಿಫ್ರೆಂಟ್ ಟೈಪ್ ಆಫ್ ಕಮ್ಯುನಿಕೇಷನ್, ಹೌ ಟು ಕಮ್ಯುನಿಕೇಟ್ ವಿತ್ ದ ಕಸ್ಟಮರ್ಸ್ ಅಂತ
ತಿಳ್ಕೊಳ್ತಾರೆ. ಯಾಕಂದ್ರೆ ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾನೇ ಮುಖ್ಯ. ಜನರ ಜೊತೆ ಅವ್ರು ವ್ಯವಹರಿಸ್ತಾ ಇರ್ತಾರೆ. ಹೌದು. ಸೊ ಅದರಿಂದ ವಾಣಿಜ್ಯವಾಗಿ ಅವರು ವ್ಯವಹರಿಸೋದು ಮತ್ತೆ ಕಮ್ಯುನಿಕೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. They should have a good relationship with the passengers. Yes. ಇದನ್ನ ಹೊರತುಪಡಿಸಿ ಇನ್ನೂ ಬಹಳಷ್ಟು ಮಾತಾಡೋಣ ಮೇಡಮ್. ಇನ್ನೂ ಸಂದೇಶಗಳು ಕೂಡ ಬರ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಸಂದೇಶವನ್ನ ಕಳಿಸಬಹುದು. ಏವಿಯೇಷನ್ ವಿಚಾರವಾಗಿ ಇವತ್ತಿನ ಓಪನ್ ಫೋರಂ ಯೂತ್ ಹಾರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಏವಿಯೇಷನ್ ಇಂಡಸ್ಟ್ರಿ ಬಹು ದೊಡ್ಡದು ಅಂತಾನೆ ಹೇಳಬೇಕು, ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಅದಕ್ಕೂ ಸೇರ್ಪಡೆಗೊಳ್ತೀವಿ ಅನ್ನೋದಾಗಿರಬಹುದು, ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅನ್ನೋದಾಗಿರಬಹುದು. ಏನೇ ಇದ್ರೂ ನೀವು ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡಿ. ಶ್ರೀಲತಾ ದಿವಾಕರ್ ಅವರಿದ್ದಾರೆ ನಿಮ್ಮ ಸಂದೇಶಗಳಿಗೆ, ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾರೆ. ಸೊ 9480901013 9480901013 ಈ ಸಂಖ್ಯೆಗೆ ಸಂದೇಶಗಳನ್ನ ಕಳಿಸ್ಕೊಡಿ. ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಎಲ್ ಶಾಸ್ತ್ರಿ ಹಾಗೆ ಭದ್ರಿಪ್ರಸಾದ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಹಾಗೆ ಪಲ್ಲವಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕೆ ಕಲ್ಯಾಣ ಅವರ ಸಾಹಿತ್ಯ ಹಾಗೆ ಸಂಗೀತ ಇರುವಂತಹ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಶ್ರೀರಸ್ತು ಶುಭಮಸ್ತು ಚಿತ್ರದ್ದು. ಸ್ನೇಹಿತರೆ, ಓಪನ್ ಫೋರಂ ಯೂತ್ ಹಾರ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಲತಾ ದಿವಾಕರ್ ಅವರು ಇದ್ದಾರೆ. ಹಾಗೆ ಈ ಏವಿಯೇಷನ್ ಕೋರ್ಸ್ ಬಗ್ಗೆ ಮತ್ತೆ ಇದರಲ್ಲಿರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮೇಡಮ್, ನಾವು ಆಫರಲ್ಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಸ್ಟೂಡೆಂಟ್ಸ್ನ ಟ್ರೈನ್ ಮಾಡೋದ್ರ ಬಗ್ಗೆ. ಎಷ್ಟೊಂದು ವಲಯದಲ್ಲಿ ನೀವು ಟ್ರೈನ್ ಮಾಡ್ತೀರಿ. ಕಾರ್ಗೋ ಮ್ಯಾನೇಜ್ಮೆಂಟ್, ಹಾಗೆ ಹಾಸ್ಪಿಟಾಲಿಟಿ, ಹಾಗೆ ಟ್ರಾವೆಲ್ ಮ್ಯಾನೇಜ್ಮೆಂಟ್, ಎಲ್ಲದ್ರ ಬಗ್ಗೆನೂ ಕೂಡ ಟ್ರೈನ್ ಮಾಡ್ತೀರಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವ್ಯಾಪಕವಾಗಿ ಹೇಳ್ಬಹುದಾ? ಓಕೆ. ಆ್ಯಕ್ಚುಲಿ ಏರ್ಪೋರ್ಟ್ ಮ್ಯಾನೇಜ್ಮೆಂಟು ಮತ್ತು ಕಸ್ಟಮರ್ ಸರ್ವಿಸು ನಮ್ಮ ಸ್ಟೂಡೆಂಟ್ಸು ಅದ್ರ ಬಗ್ಗೆ ಕಲಿಬೇಕಾದ್ರೆ ಏನೆಲ್ಲ ಕಲಿಯುತ್ತಾರೆ ಅಂದರೆ, ವಿದ್ಯಾರ್ಥಿಗಳು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳು, ಆಪರೇಷನ್ಸ್ ಇನ್ ಏರ್ಪೋರ್ಟು, ಗ್ರಾಹಕ ಸೇವೆ ಮತ್ತು ವಿಮಾನ ನಿಲ್ದಾಣ ನಿರ್ವಹಣೆ, ವಿಮಾನ ನಿಲ್ದಾಣ ಕಾರ್ಯಗಳು ಮತ್ತು ಗ್ರಾಹಕರ ಸಂವಾದಾನ, ವಿಮಾನ ಭದ್ರತೆ ಸೇವೆಗಳು ಅಲ್ಲಿ ಜ್ಞಾನವನ್ನು ಪಡೆದುಕೊಳ್ತಾರೆ. ಅವ್ರ ಸ್ಕಿಲ್ ಸೆಟ್ ಮತ್ತು ಇಂಟ್ರೆಸ್ಟ್ ಮೇಲೆ ಅವರು ದೇ ವುಡ್ ಹವ್ ಸೆಲೆಕ್ಟೆಡ್ ದ ಜಾಬ್. ಮತ್ತು ದ ಪ್ರೋಗ್ರಾಮ್ ನಾವು ಹೇಳ್ಕೊಡೋ ಪ್ರೋಗ್ರಾಮಲ್ಲಿ ಮಾಡ್ಯೂಲ್ಸು, ಕಮ್ಯುನಿಕೇಷನು, ಕಸ್ಟಮರ್ ರಿಲೇಷನ್ಶಿಪ್ಪು ಮ್ಯಾನೇಜ್ಮೆಂಟು, ಸೇಫ್ಟಿ ರೆಗ್ಯುಲೇಷನ್ಸ್ ಹೇಳ್ಕೊಡ್ತೀವಿ ಅವ್ರಿಗೆ. ಆ್ಯಂಡ್ ವಿ ಪ್ರಿಪೇರ್ ಪ್ರೊಫೆಷನಲ್ಸ್ ಫಾರ್ ಫ್ರಂಟ್ ಲೈನ್ ರೋಲ್ಸ್ ಇನ್ ಏರ್ಪೋರ್ಟ್ಸ್ ಆ್ಯಂಡ್ ಏರ್ಲೈನ್ಸು. ವೆನ್ ಇಟ್ ಕಮ್ಸ್ ಟು ಕ್ಯಾಬಿನ್ ಕ್ರೂ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳು ವೃತ್ತಿಪರ ಕ್ಯಾಬಿನ್ ಸಿಬ್ಬಂದಿಯಾಗಲು ಸಿದ್ಧಪಡಿಸುತ್ತೇವೆ. ಅವರನ್ನು ಗ್ರಾಹಕ ಸೇವೆ ಮಾಡ್ತಾರೆ, ವಿಮಾನದಲ್ಲಿ ಸುರಕ್ಷತೆ ಮತ್ತು ಆತಿಥ್ಯ ಅನ್ನು ಕಲಿಯುತ್ತಾರೆ. ಮತ್ತು ಅವರು ಟ್ರೈನಿಂಗಲ್ಲಿರುವಾಗ ಗ್ರೂಮಿಂಗು, ಪರ್ಸನಾಲಿಟಿ ಡೆವಲಪ್ಮೆಂಟು, ಫಸ್ಟ್ ಏಡು, ಎಮರ್ಜೆನ್ಸಿ ಪ್ರೊಸೀಜರ್ಸ್ ಕಲಿತಾರೆ, ಸಾಫ್ಟ್ ಸ್ಕಿಲ್ಸ್ ಕಲಿತಾರೆ. And overall, when they finish their course, they'll be confident in their roles. And when it comes to hospitality, aviation hospitality and travel management, ಇಲ್ಲಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಸೂಕ್ತವಾಗಿದೆ. ವಿದ್ಯಾರ್ಥಿಗಳು ಪ್ರಯಾಣ ಯೋಜನೆ, ಆತಿಥ್ಯ ನಿರ್ವಹಣೆ, ಪ್ರಯಾಣ ತಂತ್ರಜ್ಞಾನ ಮತ್ತು ಗ್ರಾಹಕ ಸೇವೆಯಲ್ಲಿ ಅಗತ್ಯವಾದ ಸ್ಕಿಲ್ಸನ್ನು ಕಲಿಯುತ್ತಾರೆ. ಆ ತರಬೇತಿ ಆದಮೇಲೆ ಟಿಕೆಟಿಂಗ್, ಪ್ರಯಾಣದ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಪ್ರಯೋಸದ ಇಂಟರ್ನ್ಯಾಷನಲ್ ಫ್ಲೈಟ್ಸ್, ಯೂಸ್ ಆಫ್ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟಿಕೆಟಿಂಗಲ್ಲಿ ಮತ್ತು ಟ್ರಾವೆಲ್ ಮ್ಯಾನೇಜ್ಮೆಂಟಲ್ಲಿ ಅವರು ಅದನ್ನು ಕಲಿಯುತ್ತಾರೆ. ನಾವು ವೆನ್ ವಿ ಕಮ್ ಟು ದಿಸ್, ಕೆಲವು ಮಕ್ಕಳಿಗೆ ಗ್ರೌಂಡ್ ಸ್ಟಾಫು, ಸ್ಟೂಡೆಂಟ್ಸ್ಗೆ ಗ್ರೌಂಡ್ ಸ್ಟಾಫ್ ಆ್ಯಂಡ್ ಕಾರ್ಗೋ ಮ್ಯಾನೇಜ್ಮೆಂಟ್ ಅದು ಆ ಫೀಲ್ಡಲ್ಲಿ ಹೋಗೋ ಆಸೆ ಇರುತ್ತೆ. ಅವರು ಅಲ್ಲಿ ಹೇಗೆ ಪ್ರಿಪೇರ್ ಆಗ್ತಾರೆ ಅಂದರೆ, ಏರ್ಪೋರ್ಟ್ ಗ್ರೌಂಡ್ ಆಪ್ರೇಷನ್ಸ್ ಕಲಿತಾರೆ. ಹೇಗೆ ಅವರು ಇನ್ಕ್ಲೂಡಿಂಗ್ ಚೆಕ್ ಇನ್ ಸರ್ವಿಸ್ಗಳು, ಮತ್ತು ಬ್ಯಾಗೇಜ್ ಹ್ಯಾಂಡ್ಲಿಂಗು, ಮತ್ತು ಕಾರ್ಗೋ ಮ್ಯಾನೇಜ್ಮೆಂಟ್ ಆ್ಯಂಡ್ ರ್ಯಾಂಪ್ ಸರ್ವಿಸಸ್ಸು ಅವರು ಮಾಡ್ತಾರೆ. ಮತ್ತು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳು, ಸರಕು ಸುರಕ್ಷತೆ ಆ್ಯಂಡ್ ಲಾಜಿಸ್ಟಿಕ್ನು ಅವರು ನೋಡ್ಕೊಳ್ತಾರೆ. ಯಾಕಂದರೆ ಅದೇ ದೊಡ್ಡ ವಲಯ ಕಾರ್ಗೋ ಮ್ಯಾನೇಜ್ಮೆಂಟ್ ಅನ್ನೋದೇನೆ. ತುಂಬಾ ಇದು ವಾಸ್ಟ್ ಏರ್ಪೋರ್ಟ್ಸ್ ಬೇಕಾದಷ್ಟು ಸ್ಟಾಫ್ ಬೇಕಾಗಿರ್ತಾರೆ ಕಾರ್ಗೋ ಮ್ಯಾನೇಜ್ಮೆಂಟ್. ಹೌದು ಹೌದು ಹೌದು. ಸೊ ಇನ್ನು ಕಾರ್ಗೋ ಮ್ಯಾನೇಜ್ಮೆಂಟ್ ಬಗ್ಗೆನೇ ನಾವು ಮಾತಾಡೋದಾದ್ರೆ ಮೇಡಮ್, ಎಲ್ಲಿಂದ ಶುರು ಮಾಡ್ಬೋದು ಈ ಕಾರ್ಗೋ ಮ್ಯಾನೇಜ್ಮೆಂಟ್ ಎಲ್ಲವೂ ಸಹ? ದ ಕೋರ್ಸ್ ಟೈಮಿಂಗ್ ಎಷ್ಟು ಡ್ಯೂರೇಷನ್ ಎಲ್ಲ ಇರುತ್ತೆ? ಡ್ಯೂರೇಷನ್ ಕಾರ್ಗೋ ಮ್ಯಾನೇಜ್ಮೆಂಟ್ ಅಲ್ಲಿ 12 ತಿಂಗಳಲ್ಲೂ ಕಲಿಬಹುದು ಅವರು ಟ್ರೈನಿಂಗ್ ಅಲ್ಲಿ. ಬಟ್ ಕ್ವೈಟ್ ಇಟ್ ಈಸ್ ಚಾಲೆಂಜಿಂಗ್ ಜಾಬ್, ಬಿಕಾಸ್ ಚೆನ್ನಾಗಿ ಅವರು ಪ್ರಿಪೇರ್ ಆಗಬೇಕು ಇದಕ್ಕೆ. ಅವರು
ಬಹಳಷ್ಟು ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಪ್ರಿಪೇರ್ ಆಗಬೇಕು. ಮತ್ತು ಇಟ್ಸ್ ಲೈಕ್ ಫಿಸಿಕಲಿ ಕೆಲವು ತುಂಬಾನೇ ಅವರು ಆಕ್ಟಿವ್ ಆಗಿರಬೇಕು ಕಾರ್ಗೋ ಮ್ಯಾನೇಜ್ಮೆಂಟ್ ಅಲ್ಲಿ. ಎಸ್, ಯಾಕಂದ್ರೆ ಬಹಳಷ್ಟು ಕಡೆಯಿಂದ ಸರಕುಗಳು ಬಂದಿರ್ತವೆ, ಅದನ್ನ ಆಯಾ ವಲಯಕ್ಕೆ ಡಿವೈಡ್ ಮಾಡಿ ಕಳಿಸ್ಬೇಕು. ಇವೆಲ್ಲನೂ ಸಹ ಪ್ರೊಸೀಜರ್ ಇರತ್ತೆ ಅಲ್ವಾ? ಖಂಡಿತ ಆ ಪ್ರೊಸೀಜರ್ ಎಲ್ಲ ಅವರು ಕಲ್ತಿರ್ತಾರೆ. ಎಸ್, ಇನ್ನು ಬಹಳಷ್ಟು ಮಾತಾಡೋಣ ಮೇಡಮ್. ನೀವು ಕೂಡ ಸಂದೇಶವನ್ನ ಕಳಿಸಬಹುದು ಸ್ನೇಹಿತರೆ, ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಹಾಗೆ ಅದರಲ್ಲಿರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಓಪನ್ ಫೋರಂ ಯೂತ್ ಆರ್ ಕಾರ್ಯಕ್ರಮದಲ್ಲಿ. ಸಂದೇಶವನ್ನ ಕಳಿಸ್ಕೊಡಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಸಾಕ್ತಾ ಇದ್ದೀವಿ ಓಪನ್ ಫೋರಂ ಯೂತ್ ಆರ್ನಲ್ಲಿ. ಹಾಗೆ ನಮ್ಮೊಟ್ಟಿಗೆ ಶ್ರೀಲತಾ ದಿವಾಕರ್ ಮೇಡಮ್ ಅವರಿದ್ದಾರೆ. ಹಾಗೆ ಈ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇರುವಂತಹ ಉದ್ಯೋಗಾವಕಾಶಗಳು, ಎಸ್ಪೆಷಲಿ ನಮ್ಮ ಯುವಕರಿಗೆ ಇದೊಂದು ಅಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅವ್ರಿಗೆ ಇರುವಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಬಹಳಷ್ಟು ಸರ್ತಿ ನಮ್ಮ ಮಾತುಕತೆಯಲ್ಲಿ ಉಡಾನ್ ಅನ್ನೋಂಥದ್ದನ್ನ ಬಳಸ್ಕೊಳ್ತಾ ಇದ್ವಿ. ಈ ಒಂದು ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಯೋಜನೆ, ಉಡಾನ್ ಯೋಜನೆ, ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅವರ ಒಂದು ಎಜುಕೇಶನ್ ವಲಯದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಉಡಾನ್ ಸ್ಕೀಮು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್. ಇದು ಅದು 2016ರಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿತು. ಈ ಯೋಜನೆಯು ಸಾಮಾನ್ಯ ನಾಗರಿಕರಿಗೆ ವಿಮಾನಯಾನವನ್ನು ಕೈಗೆಟುಕುವಂತೆ ಮಾಡಲು ಮತ್ತು ದೇಶಾದ್ಯಂತ ರೀಜನಲ್ ಕನೆಕ್ಟಿವಿಟಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಇನಿಷಿಯೇಟಿವು ವ್ಯಾಲ್ಯೂಬಲ್ ಫಾರ್ ಯೂತ್ ಆಲ್ಸೋ, ಯಾಕಂದರೆ ಇದು ಪ್ರಯಾಣಕ್ಕೆ ಮಾತ್ರವಲ್ಲದೆ ಸಣ್ಣ ಪಟ್ಟಣಗಳು ಮತ್ತು ಕಡಿಮೆ ಪ್ರದೇಶಗಳಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಹೆಚ್ಚಾಗಿಸಿದೆ. ಈ ಉಡಾನ್ ಯೋಜನೆಯಲ್ಲಿ ರೀಜನಲ್ ಏರ್ಪೋರ್ಟ್ ಡೆವಲಪ್ಮೆಂಟ್ ಇದೆ. ಅಲ್ಲಿ ನಿಲ್ದಾಣಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. creating new travel routes to smaller cities and towns, Udan scheme alli. And many of these locations are now connected by affordable flights. Adrinda it is stimulating local economics and tourism. ಮತ್ತು ಅಫೋರ್ಡಬಲ್ ಫೇರ್ಸ್ ಉಡಾನ್ ಸ್ಕೀಮಲ್ಲಿ ಅಫೋರ್ಡಬಲ್ ಫೇರ್ಸ್ ಇದೆ. ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಇದೆ, ಯಾಕಂದರೆ ವಿಮಾನ ನಿಲ್ದಾಣಗಳು ವಿಸ್ತರಿಸುವ ಮೂಲಕ ಮತ್ತು ವಿಮಾನಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಉಡಾನ್ ಜನರೇಟ್ ಜಾಬ್ ಆಪರ್ಚುನಿಟಿ ಫಾರ್ ಯೂತ್ ಇನ್ ಏರಿಯಾಸ್ ಲೈಕ್ ಏರ್ಪೋರ್ಟ್ ಆಪರೇಷನ್ಸು, ಗ್ರೌಂಡ್ ಸ್ಟಾಫು, ಕಸ್ಟಮರ್ ಸರ್ವಿಸು ಆ್ಯಂಡ್ ಟೆಕ್ನಿಕಲ್ ಮೇಂಟೆನೆನ್ಸು. ಅಡಿಷ್ನಲಿ ಹೊಸ ಏರ್ಲೈನ್ ಮಾರ್ಗಗಳು ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ ಬೆಳವಣಿಗೆಯನ್ನು ಹೆಚ್ಚಿಸಿವೆ. ಆ ವಲಯದಲ್ಲಿ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸೃಷ್ಟಿಸಿದೆ. ಸೊ ಡಿಸೆಂಬರ್ 2024 ಹೊತ್ತಿಗೆ ಒಟ್ಟು 517 ಮಾರ್ಗಗಳು 76 ವಿಮಾನ ನಿಲ್ದಾಣಗಳು ಸಂಪರ್ಕಿಸುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಉಡಾನ್ ಅಡಿಯಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ವಿಮಾನಗಳು ಕಾರ್ಯನಿರ್ವಹಿಸುತ್ತಿದೆ. ಅದರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ ನಮ್ಮ ಯೂತ್ಗೆ ಅಂತ. ಮತ್ತು ಉಡಾನ್ ಸ್ಕೀಮ್ ಭಾರತ ಏವಿಯೇಷನ್ ಸೆಕ್ಟರ್ ಪರಿವರ್ತಿಸಲು, ಲಕ್ಷಾಂತರ ಜನರಿಗೆ ವಿಮಾನ ಪ್ರಯಾಣ ಒದಗಿಸಲು ಮತ್ತು ದೇಶಾದ್ಯಂತ ಯುವಕರಿಗೆ ಗಣನೀಯ ಎಂಪ್ಲಾಯ್ಮೆಂಟ್ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದರಿಂದ ಬಹಳಷ್ಟು ಯುವಕರಿಗೆ ಹಾಗೆ ಸ್ಟೂಡೆಂಟ್ಸ್ಗೆ ಮತ್ತು ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ಉಪಯೋಗ ಇದೆ ಅಲ್ವಾ ಮೇಡಮ್? ಹೌದು. ಮುಂದಿನ 20 ವರ್ಷಗಳಲ್ಲಿ ಭಾರತಕ್ಕೆ 2840 ವಿಮಾನಗಳು ಬೇಕಾಗಿದ್ದಾವೆ. ಹೆಚ್ಚುವರಿ 41,000 ಪೈಲಟ್ಗಳು ಮತ್ತು 52,000 ತಾಂತ್ರಿಕ ಮತ್ತು ಇತರ ಏವಿಯೇಷನ್ ಸಿಬ್ಬಂದಿಗಳು ಅಗತ್ಯವಿದೆ. ಇದೊಂದು ಫ್ಯೂಚರಿಸ್ಟಿಕ್ ವ್ಯೂ ಆಕ್ಚುಲಿ. ಹೌದು, ಮುಂದಕ್ಕೆ ಇಷ್ಟೆಲ್ಲ ಅವಶ್ಯಕತೆ ಇದೆ. ಸೊ ಇಟ್ಸ್ ಅ ವೆರಿ ಬಿಗ್ ಓಪನಿಂಗ್ ಫಾರ್ ದ ಯೂತ್. ಖಂಡಿತವಾಗ್ಲು ಆ ಅವಶ್ಯಕತೆಯನ್ನ ಪೂರೈಸಬೇಕು ಅಂದ್ರೆ ಇವತ್ತು ನೀವು ಏವಿಯೇಷನ್ ಇಂಡಸ್ಟ್ರಿಗೆ ಕಾಲಿಡಬೇಕು. ದಿಸ್ ಇಸ್ ದ ರೈಟ್ ಟೈಮ್. ಯಾಕಂದ್ರೆ ಉಡಾನ್ ಹೊಸ ಸರ್ಕಾರಿ ಯೋಜನೆ ತುಂಬಾನೇ ದೊಡ್ಡದಾಗಿದೆ. ಅದರಿಂದ ಅಷ್ಟು ಜನ ಇವಾಗಲೇ ನಾವು ರೆಡಿ ಮಾಡಬೇಕು ಅಂತ, ಅಷ್ಟು ಜನ ಸ್ಟೂಡೆಂಟ್ಸ್ ಇವಾಗಲೇ ರೆಡಿ ಆಗಬೇಕು. ನಮಗೆ 52,000 ಅಂದರೆ ನೀವು ಯೋಚನೆ ಮಾಡಿ, ಖಂಡಿತ ಎಷ್ಟು ದೊಡ್ಡ ವ್ಯಾಪ್ತಿ ಅದು. ಇಟ್ಸ್ ಎ ಡೈನಮಿಕ್ ಇಂಡಸ್ಟ್ರಿ ವೇರ್ ದ ಯೂತ್ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್. ಎಸ್ ಮೇಡಮ್, ನಾವು ಅವಾಗಲೇನು ಕೂಡ ಮಾತಾಡ್ತಾ ಇದ್ವಿ, ಈ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇರುವಂತಹ ಕ್ರೂ ಮೆಂಬರ್ಸ್ ಆಗಿರಬಹುದು, ಏರೋಸ್ಟಸ್ ಆಗಿರಬಹುದು, ಲೈಫ್ ಸ್ಟೈಲು ಕೂಡ ಡಿಪೆಂಡ್ ಆಗುತ್ತೆ ಅಂತ. ಸೊ ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೋದಾ?
ಯಾಕಂದ್ರೆ ಅದೊಂದು ಅಟ್ರಾಕ್ಷನ್. ಸೊ It's a glamorous world ಅವ್ರಿಗೆ. ಓದಿದ್ರೆ ಇವತ್ತು ನೀವು ಈ ಒಂದು ವಲಯನ ಎಂಟರ್ ಆದ್ರೆ ಇಂಥ ಒಂದು ಲೈಫ್ ಸ್ಟೈಲ್ ಅನ್ನ, ಈ ಒಂದು ಬಿಗ್ ಸೈಜ್ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆ ಹೇಳ್ತೀರಾ ಮೇಡಮ್? ಓಕೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಕೇವಲ ಒಂದು ಸಣ್ಣ ವಿರಾಮದ ನಂತರ ನಾವು ವಾಪಸ್ ಆಗ್ತೀವಿ. ಎಸ್, ನಾವು ಆವಾಗಲೇ ಕೂಡ ಮಾತಾಡ್ತಾ ಇದ್ವಿ. ಸೊ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ನಾವು ಕಾಲಿಟ್ರೆ ನಿಜವಲ್ಲೂ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ನಮ್ಮ ಜೀವನ ಶೈಲಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಮೇಡಮ್. ಯಾವ ರೀತಿ ಇಂಪ್ರೂವ್? ದ ಯೂತ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಗ್ಲಾಮರಸ್ ವರ್ಲ್ಡ್, ಗ್ಲಾಮರ್, ಫ್ಯಾಷನ್. ಏವಿಯೇಷನಲ್ಲಿ ಯು ಹ್ಯಾವ್ ಟು ಬಿ ಫ್ಯಾಷನಬಲ್. ದಟ್ ಅಟ್ರಾಕ್ಟ್ಸ್ ದ ಯೂತ್ ಮೋರ್. ಮತ್ತು ಅವ್ರಿಗೆ ಈ ಹೋಲ್ ಪ್ರಪಂಚನ ನೋಡ್ಬೋದು ಅವರು ವೆನ್ ದ ಟ್ರಾವೆಲಿಂಗ್. ಯಾರಿಗೆ ಸಿಗುತ್ತೆ ಆ ಥರ? ಕ್ಯಾಬಿನ್ ಕ್ರೂ ಆಗಿರಲಿ, ಅಂಥ ಫ್ಲೈಟಲ್ಲಿ ಫ್ಲೈ ಮಾಡೋರಾಗಲಿ, ದೇ ಡೋಂಟ್ ಗೆಟ್ ದ ಚಾನ್ಸ್ ಆಫ್ ಸೀಯಿಂಗ್ ದ ವರ್ಲ್ಡ್. ಸೊ ಅಂಥ ಇದರಲ್ಲಿ ದ ಯೂತ್ ದೇ ಗೆಟ್ ಇನ್ ಟು ದಿಸ್ ಲೈನ್ ಆಫ್ ಜಾಬ್ ಬಿಕಾಸ್ ದೇ ಆರ್ ವೇಟಿಂಗ್ ಟು see the world around in their own eyes. ಮತ್ತು ಹೈ ಪ್ಯಾಕೇಜ್ ಆಫ್ ಸ್ಯಾಲ್ರೀಸ್ ಇದೆ ಅವ್ರಿಗೆ. ಲಾಟ್ ಆಫ್ ಬೆನಿಫಿಟ್ಸ್ ದೇ ಹವ್ ಗಾಟ್, ಲೈಕ್ ಹೆಚ್ಚಿನ ಸಂಬಳ ಪ್ಯಾಕೇಜ್ಗಳು ಮತ್ತು ಜೀವನ ಶೈಲಿಯ ಪ್ರಯೋಜನಗಳು ಜಾಸ್ತಿ ಇದೆ. ಯು ಮೇ ಬಿ ಆಫರ್ಡ್ ಅಬೋವ್ ಆ್ಯಾವ್ರೇಜ್ ಇನ್ಕಮ್ಮು, ಮತ್ತು ರಿಯಾಯಿತಿ ರಜೆ, ಏರ್ಪೋರ್ಟ್ ಪಾರ್ಕಿಂಗು ಆಗಲಿ, ಮಕ್ಕಳಿಗೆ ಬೇಕಾದ ಕನ್ಸೆಷನ್ಸ್ ಇರುತ್ತೆ ಕೆಲವು ಸ್ಟಾಫ್ ಮಕ್ಕಳಿಗೆ. ಮತ್ತು ಅವ್ರಿಗೆ ರಜದ ಸಮಯಗಳು, ಕೆಲವು ಸತಿ ಅವರು ಫ್ಯಾಮಿಲಿಯಿಂದ ದೂರ ಇರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ನಾವು ಯೋಚನೆ ಮಾಡಬೇಕು. ಅವ್ರಿಗೆ ರಜಾ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಕಳೆಯೋಷ್ಟು. ಆಫ್ಟರ್ ಸೀಯಿಂಗ್ ದ ಹೋಲ್ ವರ್ಲ್ಡ್ ದೇ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ದ ಫ್ಯಾಮಿಲಿ ಟು ಸ್ಪೆಂಡ್ ಸಮ್ ಟೈಮ್, ಹ್ಯಾಪಿ ಟೈಮ್ ವಿತ್ ದರ್ ಫ್ಯಾಮಿಲಿ. ಮತ್ತು ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್ ಇದೆ ಅವ್ರಿಗೆ. ಅವರು ಮಾಡೋ ಕೆಲಸಗಳಲ್ಲಿ ಇವಾಗ ಆಪ್ರೇಷನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏರ್ಪೋರ್ಟ್ ಆಪ್ರೇಷನ್ಸು, ದೇ ಮೇ ಹ್ಯಾವ್ ಎ 9 to 5 ಜಾಬ್. ಬಟ್ ಅದರ್ವೈಸ್ ಬೇರೆ ಕ್ಯಾಬಿನ್ ಕ್ರೂ ಆಗಲಿ, ಬೇರೆ ಟಿಕೆಟ್, ಅವ್ರಿಗೆಲ್ಲ ದೇ ಹ್ಯಾವ್ ಎ ಫ್ಲೆಕ್ಸಿಬಲ್ ಟೈಮ್. ಫ್ಲೈಟ್ಸ್ ಹೋಗೋ ಟೈಮಿಂಗ್ಸ್ ಪ್ರಕಾರ ಇರುತ್ತೆ ಅವ್ರಿಗೆ. ಸೊ ಕೆಲವು ಸತಿ ಕಂಟಿನ್ಯೂಸ್ ಆಗಿ ಫ್ಲೈ ಮಾಡ್ತಾರೆ, ಕೆಲವು ಸತಿ ದೇ ಹ್ಯಾವ್ ಎ ಬ್ರೇಕ್, ದೇ ಟೇಕ್ ಎ ಲೀಜರ್ ಇನ್ ಡ್ಯೂರಿಂಗ್ ದಟ್ ಬ್ರೇಕ್. ಮತ್ತು ರೂಮ್ ಫಾರ್ ಅಡ್ವಾನ್ಸ್ಮೆಂಟ್. ಕೆಲವರೆಲ್ಲ ಜಸ್ಟ್ ಎಂಟ್ರಿ ಜಾಬಲ್ಲಿ ಸೇರಿರ್ತಾರೆ. ಆ್ಯಸ್ ದೆ ಗೆಟ್ ದರ್ ಎಕ್ಸ್ಪೀರಿಯನ್ಸ್ ಆಗಲಿ, ಆ್ಯಸ್ ದೇ ಕಂಟಿನ್ಯೂ ವರ್ಕಿಂಗ್ ಇನ್ ದ ಸೇಮ್ ಇದನ್ನು, ದೇ ಗೆಟ್ ಎ ಹೈಯರ್ ಲೆವೆಲ್ ಆಫ್ ಪೊಸಿಷನ್ಸ್, ಹೈಯರ್ ಲೆವೆಲ್ ಆಫ್ ಪೇ ದೇ ವಿಲ್ ಗೆಟ್. ಸೊ ಇಟ್ ಗೋಸ್ ಸೊ ಆ್ಯಕ್ಚುಲಿ ಇದೊಂಥರ ನೋಡ್ತಾ ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಯಾವುದೋ ಒಂದು ಮಾಯಾ ಪ್ರಪಂಚ ಅನಿಸುತ್ತೆ, ಒಂದು ಮಾಯಾ ಲೋಕದಲ್ಲಿ ಇದ್ದಂಗೆ ಅನಿಸುತ್ತೆ. ಬಟ್ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಸ್ಕೋಪ್ ಇದೆ ಅಂತ ಹೇಳ್ತೀರಿ. ಸೊ ನೀವು ಇಂಥ ಒಂದು ಜೀವನ ಶೈಲಿ ರೂಢಿಸ್ಕೊಳ್ಬೇಕು ಅನ್ನೋದಾದರೆ ಏವಿಯೇಷನ್ಗೆ ಈಗಲೇ ಪದಾರ್ಪಣೆ ಮಾಡಿ, ಸೊ ಈಗಲಿಂದನೇ ಹಾರಾಟನ ಶುರು ಮಾಡಿ ಅಂತ ಹೇಳ್ಬೋದು. ಮೇಡಮ್, ಮತ್ತಷ್ಟು ಮಾತಾಡೋಣ. ಒಂದು ಹಾಡಿನ ನಂತರ ನಾವು ವಾಪಸ್ ಆಗೋಣ. ಹಾಗೆ ಬಹಳಷ್ಟು ಮಾತಾಡೋದಿದೆ ಸ್ನೇಹಿತರೆ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ವರುಣ್ ರಾಮಚಂದ್ರ ಅವರ ಧ್ವನಿಯಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ. ಮೇಡಮ್, ನಿಮ್ಮ ಕಾಲೇಜಲ್ಲೂ ನಿಮ್ಮ ಇನ್ಸ್ಟಿಟ್ಯೂಷನಲ್ಲೂ ಸ್ಟೂಡೆಂಟ್ಸ್ ಎಲ್ಲ ಕಿರಿಕ್ ಪಾರ್ಟಿನೇನಾ? ಇಲ್ಲ, ಒಳ್ಳೆ ಮಕ್ಕಳು. ಕೇಳಿ ತುಂಬಾನೇ ಖುಷಿ ಆಗೋಯ್ತು. ಎಸ್, ಕಿರಿಕ್ ಪಾರ್ಟಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಮರಳಿ ಸ್ವಾಗತ ಸ್ನೇಹಿತರೆ. ನಾವು ಸಾಕ್ತಾ ಇದ್ದೀವಿ ಓಪನ್ ಫೋರಂ ಯೂತ್ ಹಾರ್ ಕಾರ್ಯಕ್ರಮದಲ್ಲಿ. ಹೌದು, ಯುವಕರಿಗೆ ಈಗ ಎಲ್ಲಪ್ಪ ಕೆಲಸ ಹುಡುಕೋದು ಅಂತ ನೀವು ಹುಡುಕ್ತಾ ಇದ್ರೆ ಏವಿಯೇಷನ್ ಇಂಡಸ್ಟ್ರಿ ಒಂದು ಬೂಮಿಂಗ್ ಇಂಡಸ್ಟ್ರಿ ಅಂತ ಕೂಡ ಕರಿಬಹುದು. ಸೊ ಆ ಒಂದು ಇಂಡಸ್ಟ್ರಿನಲ್ಲಿ ಏನೇನೆಲ್ಲ ಉದ್ಯೋಗ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶಿಲತಾ ದಿವಾಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಆಲ್ಮೋಸ್ಟ್ ಕಾರ್ಯಕ್ರಮದ ಕಡೆಗೇನೆ ಬಂದ್ಬಿಟ್ಟಿದ್ದೀವಿ. ಎಷ್ಟೆಲ್ಲ ಹಾರಾಡ್ಬಿಟ್ವಿ ನಾವು, ಎಷ್ಟೆಲ್ಲ ದೇಶ ಸುತ್ತಬಿಟ್ವಿ ಅಂತ ಅನಿಸುತ್ತೆ. ಸೊ ಮೇಡಮ್, ಈ ಕೋರ್ಸ್ ಎಲ್ಲ ಮಾಡೋದಕ್ಕೆ, ಈ ಏವಿಯೇಷನ್ಸ್ ಕೋರ್ಸ್ ಎಲ್ಲ ಮಾಡೋದಕ್ಕೆ ಏನಾದರೂ ಏಜ್ ಬ್ಯಾರಿಕೇಡ್ ಇದೆಯಾ? ಇವಾಗ ಆ್ಯಕ್ಚುಲಿ 6 months ಕೋರ್ಸಸ್ ಇದೆ, ಸರ್ಟಿಫಿಕೇಟ್ ಕೋರ್ಸ್, ಮತ್ತು 12 ತಿಂಗಳು, ದಟ್ ಈಸ್ 1 year ಡಿಪ್ಲೊಮಾ ಕೋರ್ಸಸ್ ವಿ ಹ್ಯಾವ್. ಆ್ಯಂಡ್ ಈ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಅರ್ಜಿದಾರರು ಈ ಕೆಳಗಿನ ಕೆಲವು ಎಲಿಜಿಬಿಲಿಟಿನ ಮೀಟ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಶುಡ್ ಬಿ ಬಿಟ್ವೀನ್ 17 to 25 years, 17ರಿಂದ 25 ವರ್ಷದೊಳಗಿರಬೇಕು. ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಮಿನಿಮಮ್ 10+2 ಆಗಿರಬೇಕು ಅವ್ರಿಗೆ. 2 ಪ್ರೋಗ್ರಾಮ್ಗಳು, ಸರ್ಟಿಫಿಕೇಟ್ ಆ್ಯಂಡ್ ಡಿಪ್ಲೊಮಾಗೆ 10+2 ಅಂದರೆ 12th standard PUC ಆಗಿರಬೇಕು. ಮತ್ತು ಗುಡ್ ಕಮಾಂಡ್ ಆಫ್ ಇಂಗ್ಲೀಷ್ ಈಸ್ ಎಸೆನ್ಷಿಯಲ್, ಇಟ್ ಇಸ್ ಎ ಪ್ರೈಮರಿ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಏವಿಯೇಷನ್ ಇಂಡಸ್ಟ್ರಿ.
ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ವಿ ಸಪೋರ್ಟ್ ಅವರ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಹೌದು, ಸರ್ಟಿಫಿಕೇಶನ್ ಏನೋ ತಗೊಳ್ತೀವಿ, ಎಲ್ಲ ಕೋರ್ಸಲ್ಲಿ ಇರ್ತೀವಿ, ಎಲ್ಲನೂ ಕೂಡ ಮುಗಿಯತ್ತೆ. ಸರ್ಟಿಫಿಕೇಟ್ ಕೈಗೆ ಬಂದಾದ್ಮೇಲೆ ವಾಟ್ಸ್ ನೆಕ್ಸ್ಟ್, ಹೇಗೆ? ನಮ್ಮ ಸರ್ಟಿಫಿಕೇಷನ್ ಹೇಳ್ಬೇಕಾದ್ರೆ ನಾವು ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಷನ್ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ದಟ್ ಈಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಷನು. ಅದು ದೇ ಕ್ಯಾನ್ ವರ್ಕ್ ಇಂಡಿಯಾ ಇನ್ ಇಂಡಿಯಾ ಆರ್ ಇನ್ ಅಬ್ರಾಡ್ ಆಲ್ಸೋ. ಸೊ ನಮ್ಗೆ ಏನೊಂದು ಹೆಮ್ಮೆಯಾಗಿ ಹೇಳ್ಕೋಬೇಕಾದ್ರೆ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ ಕನೆಕ್ಷನ್. ಸೊ ವಿಚ್ ಪ್ರೊವೈಡ್ಸ್ ಅವರ್ ಸ್ಟೂಡೆಂಟ್ಸ್ ವಿತ್ ಅತ್ಯುತ್ತಮ ಇಂಟರ್ನ್ಶಿಪ್ ಕೊಡ್ತೀವಿ ಮತ್ತು ಪ್ಲೇಸ್ಮೆಂಟ್ ಅವಕಾಶಗಳನ್ನು ಕೊಡ್ತೇವೆ. ಕೋರ್ಸ್ ನಂತರ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಮತ್ತು ಜಾಬ್ ಆಪರ್ಚುನಿಟಿ ಪಡೆಯಲು ಸಹಾಯ ಮಾಡಲು ಪ್ರಮುಖ ಏರ್ಲೈನ್ಸ್ ಮತ್ತು ಏರ್ಪೋರ್ಟ್ಸ್ ಮತ್ತು ಏರ್ ಟ್ರಾವೆಲ್ಸ್ ಏಜೆನ್ಸಿಗಳೊಂದಿಗೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಹ್ಯಾಸ್ ಪಾರ್ಟ್ನರ್ಡ್. ಸೊ ವಿದ್ಯಾರ್ಥಿಗಳು ರೆಸ್ಯೂಮೆ ಬಿಲ್ಡಿಂಗು, ಮಕ್ಕಳು ಒಂದ್ಸತಿ ದೇ ಫಿನಿಶ್ ದರ್ ಎಕ್ಸಾಮ್ಸ್ನು, ವಿ ಕೀಪ್ ದಮ್ ಪ್ರಿಪೇರ್ಡ್ ಫಾರ್ ಟು ಅಟೆಂಡ್ ದ ಇಂಟರ್ವ್ಯೂಸು. ಲೈಕ್ ವಿ ಟೀಚ್ ದಮ್ ಹೌ ಟು ಗೋ ಅಬೌಟ್ ವಿತ್ ರೆಸ್ಯೂಮೆ ಬಿಲ್ಡಿಂಗು, ಇಂಟರ್ವ್ಯೂಸ್ ಅಟೆಂಡ್ ಮಾಡೋದು ಹೇಗೆ, ಜಾಬ್ ನೆಟ್ವರ್ಕಿಂಗ್ ಹೇಗೆ ಅವರು ಯೂಸ್ ಮಾಡ್ಕೋಬೋದು, ಅವರು ಯಶಸ್ವಿ ಆಗಲು ಉತ್ತಮವಾಗಿ ಸಿದ್ಧರಾಗಲು ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಅವರಿಗೆ ನಾವು ಮಾಡ್ತೇವೆ. ಯಾಕಂದರೆ ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಹೌದು, ಸರ್ಟಿಫಿಕೇಟ್ ಬಂದಾದ್ಮೇಲೆ ಹೇಗೆ ಅವರೇ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲ್ಸಕ್ಕೆ ಹುಡುಕಾಡ್ಬೇಕಾ ಅಥವಾ ನೀವೇ? ಇಲ್ಲ, ನಾವು ಅವ್ರಿಗೆ 100% ಅಸಿಸ್ಟೆನ್ಸ್ ಕೊಡ್ತೀವಿ ಅವರಿಗೆ ಈ ಜಾಬ್ಸಲ್ಲಿ. ಮತ್ತೆ ಈ ಸರ್ಟಿಫಿಕೇಟ್ ಎಲ್ಲಾನು ಮಾಡ್ಕೊಳ್ತೀವಿ, ನೀವು ಒಂದು ದಾರಿ ತೋರಿಸ್ತೀರಿ. ಇದು ಒಂದಾದರೆ ಇನ್ನೊಂದು ಬ್ರಾಂಚ್ ಅಂತ ಹೋಗೋದಾದರೆ ಮೇಡಮ್, ಸೊ ಸ್ವಂತವಾಗಿನೂ ಏನಾದರೂ ಉದ್ಯೋಗ ಮಾಡ್ಕೊಳ್ಬಹುದಾ? ಏನು ಆ ಒಂದು ಸ್ಕೋಪ್ ಕೂಡ ಇದೆಯಾ? ಖಂಡಿತ ಇದೆ. ದೇ ಕ್ಯಾನ್ ಸ್ಟಾರ್ಟ್ ದರ್ ಓನ್ ಟ್ರಾವೆಲ್ ಕಂಪ್ನೀಸು. ಟ್ರಾವೆಲ್ ಕಂಪ್ನಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ಗೆ ಯೂಶಲಿ ಏರ್ಲೈನ್ಸ್ ದೇ ಪ್ರಿಫರ್ ದ ಪ್ರೈವೇಟ್ ಏಜೆನ್ಸೀಸು. ಸೊ ದೇ ಕ್ಯಾನ್ ಸ್ಟಾರ್ಟ್ ಅಪ್ ದೇರ್ ಓನ್ಸ್ ಇದು ಪ್ರೈವೇಟ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಕಂಪ್ನೀಸು. ಈ ಥರ ಅನೇಕ ಓಪನಿಂಗ್ಸ್ ಇದೆ ಅವರಿಗೆ ಟು ಸ್ಟಾರ್ಟ್ ಆನ್ ದೇರ್ ಓನ್. ಓಕೆ, ಸರ್ಟಿಫಿಕೇಶನ್ ಮುಗಿಸಿ ಇದರಲ್ಲೆಲ್ಲ ಒಳ್ಳೆ ಇನ್ಪುಟ್ಸ್ ತಗೊಂಡು ಅವ್ರ ಸ್ವಂತ ಕಾಲ ಮೇಲೆ ಅವರು ಕೂಡ ನಿಲ್ಕೊಳ್ಬಹುದು, ಆ ಸ್ಟಾರ್ಟ್ಅಪ್ ಕೂಡ ಶುರು ಮಾಡಬಹುದು, ಅದಕ್ಕೆ ಸ್ಕೋಪ್ ಇದೆ. ಎಸ್, ಸೊ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಹೇಳಿ ಮೇಡಮ್, ಇನ್ನೂ ಹೇಳ್ತಾ ಇದ್ರಿ ಈ ವಿಚಾರಗಳ ಬಗ್ಗೆ. ಮತ್ತು ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ ಇಂಡಸ್ಟ್ರಿಯಿಂದನೇ. ಅವರು ವಿ ಹ್ಯಾವ್ ದ ಫ್ಯಾಕಲ್ಟಿ ಆ್ಯಂಡ್ ಮಕ್ಕಳು ಒಂಥರ ಅವ್ರಿಗೆ ಇದರಲ್ಲಿ ಸೆಂಟ್ರಲ್ಲೇ ಅವರು ಒಂದು ಸೆಕೆಂಡ್ ಹಾಫ್ ಫ್ಯಾಮಿಲಿ ಥರನೇ ನಮ್ಮ ಜೊತೆಲಿ ಬೆರೆತಿದ್ದಾರೆ. ಸೊ ಅದೊಂಥರ ಖುಷಿ ಆಗುತ್ತೆ ಹೇಳಬೇಕು. ಎಸ್, ಇನ್ನು ಬಹಳಷ್ಟು ಮಾತಾಡೋಣ ಈ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ. ಇನ್ನೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಸುರೇಶ್ ಪೀಟರ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಅಹಂ ಪ್ರೇಮಾಸ್ಮಿ ಚಿತ್ರದ ಗುರುಕಿರಣ್ ಹಾಗೂ ಅನುಪಮ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ. ಸ್ನೇಹಿತರೆ, ಸಮಯ ಆಗಿದೆ 4:53. ಸಮಯ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮಾತುಕತೆ ಸಾಗ್ತಾ ಇದೆ, ಮುಂದುವರಿತಾ ಇದೆ. ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಟಿಕೆಟಿಂಗ್ ಆಗಿರಬಹುದು, ಹಾಗೆ ಕಾರ್ಗೋ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ, ಟ್ರಾವೆಲ್ ಮ್ಯಾನೇಜ್ಮೆಂಟ್, ಹೀಗೆ ಇನ್ನೂ ಅನೇಕ ವಲಯದಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶ್ರೀಲತಾ ದಿವಾಕರ್ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ನಾವು ಆಫರ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಸ್ಟೂಡೆಂಟ್ಸ್ ಅಪ್ಪ ಸಿಕ್ಕಾಪಟ್ಟೆ ಒಳ್ಳೆ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ರಿ. ಹೇಳಿ, ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಹೇಳೋದಾದರೆ. ನಮ್ಮದು ಏವಿಯೇಷನ್ ಅಕಾಡೆಮಿ, ಅದು ಬನ್ನರ್ಘಟ್ಟ ರೋಡಲ್ಲಿ, ನೈಸ್ ರೋಡ್ ಹತ್ರ ಬರುತ್ತೆ. ಬನ್ನರ್ಘಟ್ಟ ರೋಡ್ ಹತ್ರ ಇದೆ. ಅಲ್ಲಿ ನಾವು ನಿಮಗೆ ಮುಂಚೆ ಹೇಳಿದ ಹಾಗೆ ನಮಗೆ ಸರ್ಟಿಫಿಕೇಟ್ ಕೋರ್ಸಸ್ ಮತ್ತು ಡಿಪ್ಲೊಮಾ ಕೋರ್ಸಸ್ ಕೊಡ್ತಾ ಇದ್ದೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಇನ್ ಟು CPL ಆ್ಯಂಡ್ ದ್ರೋನ್ ಅಕಾಡೆಮಿಗೆ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ನಮಗೊಂದು ಹೆಮ್ಮೆಯ ವಿಷಯ ಏನು ಹೇಳಬೇಕಂದ್ರೆ, ನಮ್ಮ ಮಕ್ಕಳು ಕಲಿಯುವ ಫ್ಯಾಕಲ್ಟಿ ಅಂಡರ್ ಹೂಮ್ ದೇ ಆರ್ ಲರ್ನಿಂಗ್, ಅವರು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ. ಯಾಕಂದರೆ ನಾವು ಬೋಧಕರು ಅವ್ರ ಎಕ್ಸ್ಪರ್ಟ್ಸ್ ಇನ್ ದ ಏವಿಯೇಷನ್ ಫೀಲ್ಡ್. ಮತ್ತು ಅವರು ತರಗತಿಗಳಲ್ಲಿ ನೈಜ ಪ್ರಪಂಚದ ಒಳನೋಟಗಳನ್ನು ಮತ್ತು ಪರಿಣಿತಿಯನ್ನು ತರುತ್ತಾರೆ. ಮತ್ತು ಪ್ರಾಯೋಗಿಕ ತರಬೇತಿ, ಲೈಕ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ. ಮತ್ತು ನೀಡುವ ವಿದ್ಯಾರ್ಥಿ ನಿಜವಾದ ಉದ್ಯೋಗ ಸನ್ನಿವೇಶಗಳಿಗೆ ಅಗತ್ಯವಿರುವ ಕಾನ್ಫಿಡೆನ್ಸ್ ಮತ್ತು ಸ್ಕಿಲ್ ಪಡೆದುಕೊಳ್ಳುತ್ತಾರೆ. ಬಿಕಾಸ್ ಪ್ರಾಕ್ಟಿಕಲಿ ದೇ ಗೋ ಅಂಡರ್ ವಾಟ್ಸ್ ದೇ ಗೋಯಿಂಗ್ ಟು ಡೂ ಇನ್ ಫ್ಯೂಚರ್ ಅಂತ. ಮತ್ತು ಕಾಂಪ್ರಿಹೆನ್ಸಿವ್ ಕರಿಯರ್ ಗೈಡೆನ್ಸ್ ಇದೆ ನಮ್ಮಲ್ಲಿ. ಕೌನ್ಸಿಲಿಂಗ್ ಸೆಷನ್ಸ್ನಿಂದ ಕ್ಯಾಂಪಸ್ ಸೆಲೆಕ್ಷನ್ವರೆಗೂ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ವೃತ್ತಿ ಮಾರ್ಗಗಳಲ್ಲಿ ಅನ್ವೇಷಿಸಲು ನಾವು ಬೆಂಬಲಿಸುತ್ತೇವೆ.
ಮತ್ತು ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸು. ಲೈಕ್ ಸಮ್ ಇಂಟ್ರೆಸ್ಟ್ ಇರುತ್ತೆ ಕೆಲವು ಮಕ್ಕಳಿಗೆ, ಕಾಂಬಿನೇಷನ್ ಆಫ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಲೈಕ್ ಕೆಲವರು ದೇ ವಾಂಟ್ ಟು ಲರ್ನ್ ಮ್ಯಾನೇಜ್ಮೆಂಟಲ್ಲಿ, ದೇ ವಾಂಟ್ ಟು ಲರ್ನ್ ಅಬೌಟ್ ಟಿಕೆಟಿಂಗ್, ದೇ ವಾಂಟ್ ಟು ಲರ್ನ್ ಅಬೌಟ್ ಟ್ರಾವೆಲ್ಸ್ ಆಲ್ಸೋ, they want to learn about tourism also. ಆ ಟೈಮಲ್ಲಿ ವಿ ಹ್ಯಾವ್ ಫ್ಲೆಕ್ಸಿಬಲ್ ಆಪ್ಷನ್ಸ್. ವಿವಿಧ ವೃತ್ತಿ ಗುರಿಗಳೊಂದಿಗೆ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸಲು ನಾವು ಶಾರ್ಟ್ ಟರ್ಮ್ ಕೋರ್ಸಸ್ಸು ಕೊಡ್ತೀವಿ, ಲಾಂಗ್ ಟರ್ಮ್ ಕೋರ್ಸಸ್ಸು ಕೊಡ್ತೀವಿ. ನಮ್ಮ ಏವಿಯೇಷನ್ ಅಕಾಡೆಮಿಯಲ್ಲಿ ಆತ್ಮವಿಶ್ವಾಸ, ನುರಿತ ಮತ್ತು ಬೆಳೆಯುತ್ತಿರುವ ಉದ್ಯಮದ ಬೇಡಿಕೆಗಳನ್ನು ಪೂರೈಸಲು ಸಿದ್ಧರಾಗಿರುವ ಮುಂದಿನ ಯೂತನ್ನು ಏವಿಯೇಷನ್ ಕೆರಿಯರ್ನಲ್ಲಿ ರೂಪಿಸುವುದು ನಮ್ಮ ಗುರಿಯಾಗಿದೆ. ಯಾಕಂದ್ರೆ ಎಲ್ಲ ಸಂಸ್ಥೆದು ಅದೊಂದು ಉದ್ದೇಶನೇ ಅಲ್ವಾ, ಎಲ್ಲ ಯಾರ್ಯಾರು ಆ ಒಂದು ಸಂಸ್ಥೆನಲ್ಲಿ ಕಲಿತಾರೋ ಅತ್ಯುತ್ತಮವಾಗಿ ಕಲಿಕೆಯನ್ನ ಮುಂದುವರಿಸಬೇಕು. ನೀವು ಆಕ್ಚುಲಿ ಹೇಳಿದ್ರೆ ಆ ಒಂದು ಕಾಂಬಿನೇಷನ್ ಅನ್ನೋದು ಹೌದು, ಈ ಒಂದರಲ್ಲಿ ನಾವು ಫೋಕಸ್ಡ್ ಆಗಿರ್ತೀವಿ, ಮತ್ತೊಂದನ್ನು ಕಲಿಬೇಕು ಅಂತಂದ್ರೆ ಅಲ್ಲಿ ಅವಕಾಶ ಇದೆ. ಎಸ್, ಬಹಳಷ್ಟು ಮಾಹಿತಿಯನ್ನ ಒದಗಿಸ್ಕೊಟ್ರಿ ಮೇಡಮ್. ಇನ್ನು ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಜೊತೆ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ವಿರೂಪಾಕ್ಷಪ್ಪ, ಕಾವ್ಯ, ರೇಣುಕಾ, ರುದ್ರಪ್ಪ ಮಡಿವಾಳರ ಕೊಪ್ಪಳದಿಂದ ಏವಿಯೇಷನ್ ಕುರಿತು ಮಾಹಿತಿಯನ್ನ ನೀಡಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಕೇಶ್ ಹರಿಹರದಿಂದ ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಹೇಗನ್ನಿಸ್ತು ಮೇಡಮ್ ನೀವು ಬಂದು? ತುಂಬಾನೇ ಖುಷಿ ಆಯಿತು ನಮ್ಮ ಏವಿಯೇಷನ್ ಬಗ್ಗೆ ಮಾತಾಡೋದಕ್ಕೆ. ಯೂಶಲಿ ಕೆಲಗೆ ಯೂತ್ಗೆ ಗೊತ್ತಿಲ್ಲ, ಅವರು 12th ಆದಮೇಲೆ ನಾವು ಏನು ಮಾಡಬೇಕು, ಯಾವ ಫೀಲ್ಡ್ಗೆ ಹೋಗಬೇಕು ಅಂತ ಯೋಚನೆ ಏವಿಯೇಷನ್ ಇಸ್ ದ ಬೆಸ್ಟ್ ಫೀಲ್ಡ್ ಅಂತ ನನಗೆ ಅನಿಸಿದ್ದು ನಾನು ಹೇಳಿದ್ದೇನೆ. ಖಂಡಿತವಾಗ್ಲು ಸ್ವಲ್ಪ ನೀವು ಇನ್ವೆಸ್ಟ್ ಮಾಡಿ ಏವಿಯೇಷನ್ ನಲ್ಲಿ ನೀವು ಕಲ್ತ್ರಿ ಅಂತಂದ್ರೆ ಅದಕ್ಕಿಂತ ಇನ್ನೂ ಹೆಚ್ಚಾಗೇನೆ ದುಡಿಬಹುದು ಅಂತ ಹೇಳ್ತೀವಿ. ಖಂಡಿತ. ಎಸ್ ಸ್ನೇಹಿತರೆ, ಇದೊಂದು ಬೂಮಿಂಗ್ ಇಂಡಸ್ಟ್ರಿ. ಯಾರೆಲ್ಲ ಯುವಕರು ನಾವು ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀವಿ ಅನ್ನೋದಾದ್ರೆ ನೀವು ಕೂಡ ಏವಿಯೇಷನ್ ಇಂಡಸ್ಟ್ರಿಗೆ ಹೆಜ್ಜೆ ಇಡಿ ಅನ್ನೋಂಥದ್ದು ಶ್ರೀಲತಾ ದಿವಾಕರ್ ಅವರ ಮಾತು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ಒಂದು ರೀತಿ ಹೊಸ ಆಯಾಮನೆ ಬೆಳಕಿಗೆ ಬಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು.